ನಮ್ಮದು ಒಂದೇ ಒಂದು ಬೇಡಿಕೆ ಏನಾಗಿತ್ತು ಅಂದರೆ ನಮ್ಮನ್ನು ಖಾಯಮಾತಿ ಮಾಡಬೇಕು ಅನ್ನೋದಾಗಿತ್ತು. ಆದರೆ ಸರ್ಕಾರ ಅದನ್ನೆಲ್ಲ ಬದಿಗೆ ಒತ್ತಿ ನಮಗೆ 4 ಅನುಕೂಲತೆಗಳನ್ನು ಕೊಟ್ಟಿದ್ದೀವಿ ಅಂತ ಬಿಂಬಿಸ್ತಾ ಇದ್ದಾವೆ. ಆದರೆ ಆ ಅನುಕೂಲತೆಗಳು ಎಲ್ಲವೂ ನಮಗೆ ಸರ್ವರಿಗೂ ಅಪ್ಲೈ ಆಗೋದಿಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ಯೋಜನೆಗಳಾಗಿಲ್ಲ ಅವು. ಈಗ ರಿಟೈರ್ಮೆಂಟ್ ಆದರೆ 5 ಲಕ್ಷ ರೂಪಾಯಿ ನಿಮಗೆ ನಿಧಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಹೆಂಗೆ ಅಂದರೆ ನಾನೀಗ ಸರ್ಕಾರಿ ಅತಿಥಿ ಉಪನ್ಯಾಸಕಿಯಾಗಿ ಸೇರಿಕೊಂಡು 10 ವರ್ಷ ಆದಮೇಲೆ 11ನೇ ವರ್ಷಕ್ಕೆ ನನಗೆ 50,000 ಬರುತ್ತೆ ಸರ್. ಹಾಗೆ 11ನೇ ವರ್ಷದಿಂದ 20 ವರ್ಷ ಸರ್ವಿಸ್ ಮಾಡಿದ್ರೆ ಅಂದರೆ ಟೋಟಲ್ ನಾನು 30 ವರ್ಷ ಸರ್ವಿಸ್ ಮಾಡಿದ್ರೆ ನಾನು ರಿಟೈರ್ಮೆಂಟ್ ಆಗಬೇಕಾದ್ರೆ ನನಗೆ 5 ಲಕ್ಷ ಬರುತ್ತೆ ಸರ್. ಮತ್ತು ಈಗ ನಾವು ಸೇರಿಕೊಂಡಿರೋದೇ, ನಾನು ಇವಾಗ ಸೇರಿಕೊಂಡಿದ್ದೀನಿ ಅಂದರೆ ನನಗೆ 60 ವರ್ಷ ಆಗಬೇಕು ಅಂದರೆ ನಾನು 5 ವರ್ಷ ಮಾಡಿದ್ದೀನಿ ಅಂದರೆ ನಂಗೆ ಸಿಗೋದು ಎಷ್ಟು ಸರ್? 50 ಅಂದರೆ 2.5 ಲಕ್ಷ ಸಿಗುತ್ತೆ ಅಷ್ಟೇ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಏನೂ ಸಿಗೋದಿಲ್ಲ. ಅದು ಎಲ್ಲರಿಗೂ ಬೆನಿಫಿಷಿಯಲ್ ಆಗೋದಿಲ್ಲ. ಇಲ್ಲೇ ನಮ್ಮ ಕಾಲೇಜ್ನಲ್ಲೇ ಇದ್ದಾರೆ, ಅವ್ರು ಇನ್ನು 2 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಆದರೆ ಅವ್ರು ಸರ್ಕಾರಿ ಕಾಲೇಜ್ ಸೇರಿಕೊಂಡೆ ಈಗ 9 ವರ್ಷ ಆಗಿದೆ ಅಂದರೆ ಅವ್ರಿಗೆ ಈ ರಿಟೈರ್ಮೆಂಟಿಗೆ 5 ಲಕ್ಷ ಸಿಗಬೇಕು ಅಂದರೆ ಅವ್ರು ಇನ್ನೂ 1 ವರ್ಷ ಸರ್ವಿಸ್ ಮಾಡಬೇಕು. ಅದಾದಮೇಲೆ 1 ವರ್ಷ ಮಾತ್ರ ಅವ್ರ ಸರ್ವಿಸ್ ಕೌಂಟ್ ಆಗುತ್ತೆ. ಕೇವಲ 50,000 ಮಾತ್ರ ಅವರಿಗೆ ರಿಟೈರ್ಮೆಂಟ್ ಫಂಡ್ ಸಿಗುತ್ತೆ. ಅವ್ರು 60 ವರ್ಷ ಆಗಿದ್ರೂ ಕೂಡ ಅವ್ರಿಗೆ ಸಿಗೋದಷ್ಟೇ. ಮತ್ತು ಇದು ಎಲ್ಲರಿಗೂ ದಕ್ಕದೇ ಇರುವಂಥ ಸೌಲಭ್ಯ ನಾನು ತೊಗೊಂಡು ಏನು ಮಾಡಬೇಕು ಕೊಟ್ಟಿರುವಂಥದ್ದು. ಎರಡನೇದು, ನಮಗೇನು 400 ರೂಪಾಯಿ ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲೇ ಕಟ್ ಮಾಡ್ತಾರೆ. ಅದನ್ನು ನಾವು ಸುಮಾರು 11,500 ಜನ ಏನೋ ಇದ್ದೀವಿ. ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು 5,70,00,000 ಏನೋ ಆಗುತ್ತೆ. ಅದರಲ್ಲೇ ಇವರು ವಿಮೆ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸತ್ತಾಗ 5 ಲಕ್ಷ ರೂಪಾಯಿ ಕೊಡ್ತೀರ. ನಮ್ಮ ದುಡ್ಡನ್ನೇ ತೊಗೊಂಡು ಕೆರೆ ನೀರನ್ನೇ ಕೆರೆ ಚೆಲ್ಲಿ ಹೊರ ಪಡೆದವರು ಯಾರು ಅನ್ನೋ ಥರ ಸರ್ಕಾರ ನಮಗೆ ಬೆನಿಫಿಟ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ. ಮತ್ತು ನಾವು ಇನ್ನು ಮುಂದೆ ರಿಕ್ರೂಟ್ಮೆಂಟ್ ನಡೆದ್ರೆ ನಮಗೆ 5 ಅಂಕ ವೇಟೇಜ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದು ಯಾರಿಗೂ ನಮ್ಮದು ವಯಸ್ಸು ಮೀರೋದ್ರಿಂದ ಜಾಸ್ತಿ ಜನಕ್ಕೆ ಅದು ಅಪ್ಲಿಕೇಬಲ್ಲೇ ಆಗೋದಿಲ್ಲ. ಮತ್ತು ಹೇಗೆ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ? ಮತ್ತು ನೆಕ್ಸ್ಟ್ ಇಯರೇ ಅವರು ಕಾಲ್ಫಾರ್ಮ್ ಮಾಡ್ತಾರೆ ಅಂದಾಗ ನಾವೀಗ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿನೂ ಏನು ಪ್ರಯೋಜನ ಆಯಿತು? ನಮ್ಮನ್ನು ಗೆಸ್ಟ್ ಫ್ಯಾಕಲ್ಟಿ ಅಂತ ತೊಗೊಳ್ಬೇಕಾದ್ರೂ ಕೂಡ ಅವರು UGC ನಿಯಮಾವಳಿಗಳನ್ನ ಅನುಸರಿಸಿದ್ದಾರೆ. ನೆಟ್ಟು ಸ್ಲೆಟ್ಟು PhD ಆದವ್ರನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಅಷ್ಟು ಜನ ಸಿಕ್ಕಿಲ್ವೋ ಅವ್ರಿಗೆ ಪಾಠ ಮಾಡೋದಕ್ಕೆ, ಆವಾಗ ಕೇವಲ PG ಮಾಡದಿರೋರನ್ನು ತೊಗೊಂಡು ಪಾಠ ಮಾಡಿಸಿದ್ದಾರೆ. ಹಾಗಂತ PG ಮಾಡಿರೋಂಥ ಅತಿಥಿ ಉಪನ್ಯಾಸಕರಿಗೆ 15 ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂದರೆ ಅವ್ರು ತಪ್ಪಲ್ಲಲ್ವಾ ಸರ್? ಅದು ಸರ್ಕಾರದ ತಪ್ಪು. ಸರ್ಕಾರ ತೊಗೊಂಡು ಪಾಠ ಮಾಡಿಸ್ಕೊಂಡಿದೆ. ಮತ್ತು ಈಗ ನಾವು ಎಲ್ಲರಿಗಾಗಿ ನ್ಯಾಯ ಕೊಡ್ತಿದ್ದೀವಿ, ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಬೆನಿಫಿಷಿಯಲ್ ಆಗುವಂಥ ನಿಯಮಗಳನ್ನು ಕೊಡಬೇಕಲ್ಲ, ಅವರು ಬೆನಿಫಿಟ್ಗಳನ್ನು ಕೊಡಬೇಕಲ್ಲ. ಆ ಥರ ಕೊಡ್ತಾ ಇಲ್ಲ ಸರ್ಕಾರ. ಅದಕ್ಕೆ ನಮ್ಮದು ಒಂದೇ ಒಕ್ಕೊರಲದಿಂದ ಕೇಳ್ತಾ ಇರೋದು ಏನು ಅಂದರೆ ನಮ್ಮೆಲ್ಲರನ್ನೂ ಕೂಡ ನೀವು ಖಾಯಂಗೊಳಿಸಬೇಕು. ಬೇಕಂದರೆ UGC ನಿಯಮಾವಳಿ ಯಾರಿದೆಯೋ ಅವರಿಗೆ UGC ಕೊಡಲಿ, ಯಾರಿಗೆ UGC ಇಲ್ಲ ಅಲ್ಲ ಅವ್ರಿಗೆ ಸ್ಟೇಟ್ ಸ್ಕೇಲ್ ಕೊಡಲಿ, ಅವರು ಪಾಠ ಮಾಡ್ಕೊಂಡಿರಲಿ. ರಾಜ್ಯ ಸರ್ಕಾರದ್ದು ಅವರು ಪೇಮೆಂಟ್ ತಗೊಳ್ಳಿ. ಇಲ್ಲ ಅದು ಕೊಡೋಕ್ಕಾಗಿಲ್ಲ ಅಂದರೆ ಎಲ್ಲಾದರೂ ST ಏನೋ FD ಏನೋ ಯಾವುದು ಸರ್ಕಾರಿ ನೌಕರಿ ಆಗುತ್ತೋ ಅದನ್ನು ಕೊಡಿ ಅಂತ ಕೇಳ್ತಿದ್ದಾರೆ ನಮ್ಮ ಜನರೆಲ್ಲ. ಅಂದರೆ ಸೇವೆಯ ಭದ್ರತೆ ಬೇಕಾಗಿದೆ. ಅಂದರೆ ಇಷ್ಟು ವರ್ಷ ದುಡ್ದಿದ್ದೀವಿ ಅಂದರೆ ನಮ್ಮ ನೌಕರಿ ಖಾಯಂ ಆಗಿದ್ದರೆ 60 ವರ್ಷದವರೆಗೂ ನಮಗೆ ಪೇಮೆಂಟ್ ಬರ್ತಾ ಇದ್ದರೆ ನಾವು ಸರ್ಕಾರಿ ನೌಕರಿಯಲ್ಲಿದ್ದರೆ ನಮ್ಮದು ಕುಟುಂಬ ತುಂಬ ಸೇಫ್ ಆಗಿರುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ಇದನ್ನು ಕೇಳ್ತಾ ಇದ್ದೀವಿ. ಇದನ್ನು ಸರ್ಕಾರ ನಡೆಸ್ಕೊಡ್ಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ನಾವು ಈ ಥರ ಕೇಳ್ತಿದ್ದೀವಿ ಅಂದರೆ ನಮ್ಮ ಪರವಾಗಿ ಸಹಾನುಭೂತಿಯಿಂದ ಇಷ್ಟು ದಿನ ವರ್ತಿಸಿದೆ, ನಮ್ಮ ಪರವಾಗಿ ಮಾತಾಡಿದ್ದಾರೆ ಅವರು. ಪ್ರಣಾಳಿಕೆಯಲ್ಲೂ ಕೂಡ ನಮ್ಮ ಎಲ್ಲ ಖಾಯಮಾತಿ ವಿಚಾರವನ್ನು ನಾವು ಅವಲೋಕಿಸ್ತೀವಿ, ಮಾಡಿಕೊಡ್ತಿದ್ದೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕಿ ಇಷ್ಟು ದಿನಾನು ಅದೇ ರೀತಿ ನಡ್ಕೊಂಡು ಮಾತಾಡಿ ಇವಾಗ ಕಾನೂನು ತೊಡಕಿದೆ ಅಂತ ಹೇಳ್ತಿದ್ದಾರೆ. ಅದು ಇದು ಯಾವ ನ್ಯಾಯ? ಹಾಗಾದರೆ ಕಳೆದ ವಿಧಾನ ಏನು ಸಭೆಯಲ್ಲಿ BJP ಪಕ್ಷಕ್ಕೆ ವಿಶೇಷ ಕಾನೂನನ್ನು ರೂಪಿಸಿ ಇವರಿಗೆಲ್ಲ ಮಾಡಿಕೊಡ್ರಪ್ಪ ಅಂತ ಕೇಳಿದ್ರಲ್ಲ ಸಿದ್ದರಾಮಯ್ಯ ಸರ್, ನಿಮ್ಮನ್ನು ನಾನು ಭಾಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಿಮ್ಮದೇ ಸರ್ಕಾರ ಐತಿ, ನೀವೇ ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿ ಇದ್ದೀರಿ, ನೀವೇ ವಿಶೇಷವಾದಂಥ ಒಂದು ಕಾನೂನನ್ನು ನಮಗಾಗಿ ರೂಪಿಸಿ ನಮಗೆ ಎಲ್ಲ ಒಂದು ಒಳ್ಳೆ ಖಾಯಮಾತಿ ಒಂದು ಭಾಗ್ಯವನ್ನು ಕೊಡಿ. ಇಲ್ಲ ಅಂದರೆ ನೀವೇ 6ನೇ ತಾರೀಕು ಹೇಳ್ತಿದ್ದೀರಲ್ಲ ನಿರುದ್ಯೋಗ ಭಾಗ್ಯ ಅಂತೇಳಿ ಅದನ್ನೂ ಒಂದು ಕೊಟ್ಟು ಅದನ್ನಾದರೂ ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಮೇಡಮ್, ಏನಂದರೆ ಈಗ 2022-23 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳು ಎಲ್ಲ ಒಂದು ಕಡೆ ಸರ್ಕಾರ ಮತ್ತು ಉಪನ್ಯಾಸಕರ ನಡುವಿನ ಗುದ್ದಾಟದಿಂದ ಅವರ ಒಂದು ಭವಿಷ್ಯ ಹಾಳಾಗ್ತಾ ಇಲ್ವಾ? ಏನನ್ಸುತ್ತೆ ಇದ್ರ ಬಗ್ಗೆ? ನೀವೇ ಭವಿಷ್ಯ ರೂಪಿಸುವಂತ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಹೌದು ಸರ್, ಅದ್ರ ಬಗ್ಗೆ ತುಂಬಾ ನೋವಿದೆ ನಮಗೆ ಅನ್ಸುತ್ತೆ. ಆ ಪಾಪ ಪ್ರಜ್ಞೆ ನಮಗೆ ನಿತ್ಯ ಕಾಡ್ತಾ ಇದೆ. ಆದರೆ ಆ ಪಾಪ ಪ್ರಜ್ಞೆಗೆ ನಾವು ಉತ್ತರ ಕೊಡ್ತೀವಿ ಸರ್. ನಮ್ಗೆ ಇವತ್ತೇ ಖಾಯಮಾತಿ ಭಾಗ್ಯ ಕೊಡಲಿ, ನಾಳೆನೇ ಹೋಗ್ತೀವಿ. ಆ ಬಡ ವಿದ್ಯಾರ್ಥಿಗಳಿಗೆ ಸಂಡೇ ಮಂಡೇ ಅನ್ಲಾರ್ದೆ ಕ್ಲಾಸಸ್ ಹಾಕ್ತೀವಿ. ಈಗ ಬರೀ ಕೇವಲ 3 ಅವರ್ ಅಲ್ಲ ಸರ್, ನಾವು 7 ಅವರ್ ನಿಂತ್ಕೊಂಡು ಕಾಲೇಜ್ನಲ್ಲಿ ಪಾಠ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಕಳೆದ 20 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ನಾವು ಬಡ ಉಪನ್ಯಾಸಕರು ಕೂಡ ಬಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀವಿ. ಗೌರ್ಮೆಂಟ್ ಕಾಲೇಜ್ನಲ್ಲಿ ಬರುವಂಥ ಬಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೀವಿ. ಹಾಗಾದ್ರೆ 20 ವರ್ಷದ ಸೇವೆಗೆ ನಿಮಗೆ ಬೆಲೆ ಇಲ್ವಾ? ನಮ್ಮ ಬೇಡಿಕೆಗೆ ಬೆಲೆ ಇಲ್ವಾ ಸರ್ಕಾರದ ಹತ್ರ ಅಂತ ನಾನು ಕೂಡ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಅವ್ರು ವಿಚಾರ ಮಾಡಲಿ, ನಮ್ಮ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಮಗೆ ಖಾಯಮಾತಿ ಭಾಗ್ಯ ಕೊಡಲಿ. ನಾವು ಮರುದಿನನೇ ಹೋಗ್ತೀವಿ. ಆ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳ್ತಿದ್ದೀನಿ ಸರ್. ಎಲ್ಲಿಯ
ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.